सर आपके लिए उस पार कार का इंतजाम किया है सर आइए सर प्लीज। ये चल चल जाओ बोला क्या बात करता है, क्या ऊपर से जाएगा, क्या ऊपर से जा जा गया मेन शो। आई हेट दिस कंट्री। कुछ करो ना। अब मैं वहां जाके क्या उखाड़ लूंगा। कैसी जाने बूंदे आई, जाने कैसा दर्द लाई, सामने क्या है ये तेरे, क्यों रुका है तू बता रे हो। ನಮ್ಮ ದೇಶವನ್ನು ನಶಾಮುಕ್ತ ದೇಶವನ್ನಾಗಿ ಮಾಡಲು ನನ್ನ ಶಕ್ತಿಯನುಸಾರ ಸರ್ವ ಪ್ರಯತ್ನಗಳಿಂದಲೂ ಸಹಕಾರ ನೀಡುತ್ತೇನೆ। ಜೈ ಹಿಂದ್, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ ವಂದೇ। ನಿಮಗೆ ಓಂ ಶಾಂತಿ, ಓಂ ಶಾಂತಿ। ನೀವೇ ಮಾತೆಯರು, ನಮ್ಮ ಭಾರತದ ಮಾತೆಯರು, ಭವಿಷ್ಯದ ಉಜ್ವಲ ಭವಿಷ್ಯ ಕಟ್ಟುವವರು। ಈ ಒಂದು ವಿಡಿಯೋ ಹಾಕಿದ್ವಲ್ಲ, ನೋಡಿದ್ರಲ್ಲ, ಏನರ್ಥ ಆಯ್ತು? ನನ್ನ ಹೆಸರು ಮನ್ವಿತಾ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ। ನಮ್ಮ ಶಾಲೆ ಹೆಸರು KGBV ಕಟೇರಿ। ಇದರಿಂದ ನನಗೇನರ್ಥ ಆಯಿತು ಅಂದರೆ, ನಮ್ಮ ದೇಶದಲ್ಲಿ ಎಲ್ಲರೂ ಕೂಡಿಸ್ಲಿಲ್ಲ ಅಂದರೆ ನಮ್ಮ ದೇಶ ಮುಂದುವರಿಯಲ್ಲ। ಅದೇ ಒಬ್ಬರು ಕೈ ಹಾಕಿ ಎಲ್ಲರೂ ಮುಂದೆ ಬಂದು ಎಲ್ಲರೂ ಮಾಡಿದ್ರೆ ನಮ್ಮ ದೇಶ ಮುಂದುವರಿಯುತ್ತೆ, ನಮ್ಮ ದೇಶ ಬೆಳೆಯುತ್ತೆ। ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನೋಡಿ। ಇದು ಕೂಡ ನಾವು ಅದೇ ಉದ್ದೇಶಕ್ಕೆ ಈ ವಿಡಿಯೋ ಹಾಕಿದ್ದು। ಮೊದಲೆಲ್ಲ ದುಶ್ಚಟಗಳನ್ನ ತೋರಿಸಿದ್ವಲ್ಲ, ಅದನ್ನೆಲ್ಲ ನಾವು ಸೇರಿದ್ರು ಹೊರಗೆ ಹಾಕ್ಬೋದು ಹೊರತು ನೀನ್ ಬಿಡೋ ನಾನ್ ಬಿಡ್ತೀನಿ ಅಂದ್ರೆ ಆಗಲ್ಲ। ಒಬ್ರು ನಮಗೆ ಕಾನ್ಫಿಡೆನ್ಸ್ ಅನ್ನೋದಿರಬೇಕು। ಐ ವಿಲ್ ಟ್ರೈ, ಅದು ಆಗತ್ತೋ ಬಿಡತ್ತೋ ಅದು ಸೆಕೆಂಡ್ರಿ, ಫಸ್ಟ್ ನಮ್ಮಲ್ಲಿ ಛಲ ಉಟ್ಕೋಬೇಕು, ಅದನ್ನ ನಾವು ಸೆಕೆಂಡ್ರಿ। ಆ ವಿಡಿಯೋದಲ್ಲಿ ನಾನು ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ। ಥ್ಯಾಂಕ್ ಯು ಫಾರ್ ಆಲ್। ವಿದ್ಯಾರ್ಥಿಗಳೇ, ಇಂದು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದವರು ಬಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ। ಅತ್ಯುತ್ತಮವಾದಂಥ ಕಾರ್ಯಕ್ರಮ ಅಂತ ಹೇಳ್ಬೋದು। ಯಾಕಂದರೆ ಈಗಿನ ಯುವಜನಾಂಗ ಏನಾಗಿದೆ ಅಂದರೆ ಅಶಾಂತಿಯಿಂದ ಕೂಡಿದೆ। ನಮ್ಮ ದೇಶದ ಬಹುಮುಖ್ಯ ಸಮಸ್ಯೆಗಳಲ್ಲಿ ಅದು ಒಂದು ಯುವಜನರ ಅಶಾಂತಿ ಅಂತ। ಅದನ್ನು ಹೋಗ್ಲಾಡ್ಸೋದಕ್ಕೆ ಇಂಥ ಕಾರ್ಯಕ್ರಮಗಳು ಬೇಕು। ಯಾಕಂದರೆ ಸುಮಾರು ದುಶ್ಚಟಗಳಿಂದ, ಮಾದಕ ವಸ್ತು ಇರ್ಬೋದು, ಮದ್ಯಪಾನ ಇರ್ಬೋದು, ಧೂಮಪಾನ ಇರ್ಬೋದು, ಬೇಕಾದಷ್ಟು ಅಂದರೆ ಜೂಜು, ಆನ್ಲೈನ್ ಬೆಟ್ಟಿಂಗ್ ಇರ್ಬೋದು, ಕ್ರಿಕೆಟ್ ಬೆಟ್ಟಿಂಗ್ ಇರ್ಬೋದು, ಈ ಥರ ಯುವಜನಾಂಗ ಏನಾಗ್ತಾರೆ, ಹಾಳಾಗ್ತಾ ಇದ್ದಾರೆ। ಹಾಗಾಗಿ ಅವರನ್ನ ಸರಿದಾರಿಗೆ ತರಬೇಕು ಅಂದರೆ ಇಂಥ ಕಾರ್ಯಕ್ರಮಗಳು ಅವಶ್ಯಕ। ಹಾಗಾಗಿ ಒಳ್ಳೆ ಕಾರ್ಯಕ್ರಮ ನೀಡಿದ್ದಾರೆ। ನೀವೆಲ್ಲರೂ ದೃಢ ಸಂಕಲ್ಪ ಮಾಡಿ, ಸಂಕಲ್ಪ ಅಲ್ಲ ದೃಢ ಸಂಕಲ್ಪವನ್ನು ಮಾಡಿ, ನಾವು ಈ ದುಶ್ಚಟಗಳಿಂದ ಮುಕ್ತರಾಗ್ತೀವಿ, ನಾವು ಈ ನಮ್ಮಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನಮ್ಮ ತಂದೆ ತಾಯಿಗಳು ಯಾರೇ ಕುಟುಂಬದಲ್ಲಿರಲಿ ಅವರನ್ನೂ ಮುಕ್ತರಾಗಿ ಮಾಡ್ತೀವಿ ಅನ್ನೋದನ್ನ ನೀವು ಸಂಕಲ್ಪ ಅಥವಾ ದೃಢ ಸಂಕಲ್ಪವನ್ನು ಮಾಡಿದ್ರೆ ಖಂಡಿತ ಈ ಸಮಸ್ಯೆಗಳು ಕಡಿಮೆ ಆಗ್ತವೆ। ಯಾಕಂದ್ರೆ ನೀವು ಮುಂದಿನ ಪ್ರಜೆಗಳು, ಮುಂದಿನ ಮಾನವ ಸಂಪನ್ಮೂಲ ನೀವೇ। ಒಂದು ಜನಸಂಖ್ಯೆ ಇರ್ತಾರೆ, ಆದ್ರೆ ಜನಸಂಖ್ಯೆ ಎಲ್ಲವೂ ಸಹ ದೇಶಕ್ಕೆ ಉಪಯೋಗ ಅಲ್ಲ। ಅದರಲ್ಲಿ ಯಾರು ಮಾನವ ಸಂಪನ್ಮೂಲ ಇರ್ತಾರೆ ಅವ್ರು ಮಾತ್ರ ದೇಶಕ್ಕೆ ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯ। ಹಾಗಾಗಿ ನೀವೆಲ್ಲ ಉತ್ತಮ ಮಾನವ ಸಂಪನ್ಮೂಲವಾಗಿ ಸಿದ್ಧರಾಗಬೇಕು ಅಂದರೆ ಈ ದುಶ್ಚಟಗಳಿಂದ ಬಿಟ್ಟು ದೃಢ ಸಂಕಲ್ಪವನ್ನು ಮಾಡಿ ಮುಂದಿನ ದೇಶಕ್ಕೆ ಏನು ಕೊಡುಗೆ ಕೊಡಬೇಕು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು। ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದನ್ನ ಚಿಂತನೆ ಮಾಡಬೇಕು। ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅತ್ಯುತ್ತಮ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ। ತುಂಬ ಅತ್ಯುತ್ತಮವಾದ ಈ ಒಂದು ಕಾರ್ಯಕ್ರಮ ನಮ್ಮೆಲ್ಲರಿಗೂ ಕೂಡ ಒಂದು ಮನೋದಾರ್ಢ್ಯತೆಯಿಂದ ಕೆಲವೊಂದು ಅಂಶಗಳಿಂದ ನಾವು ಕೂಡಿದ್ದೀವಿ। ಜೊತೆಗೇನೆ ಯಾಕೆ ಆ ಥರ ಮನಸ್ಥಿತಿ ದುರ್ಬಲ ಆಗ್ತಾ ಇದೆ ಅಂದರೆ, ತಿನ್ನುವಂಥ ಆಹಾರ ಪದಾರ್ಥಗಳಲ್ಲಿ ಎಲ್ಲ ಹೈಬ್ರಿಡ್ ತಳಿಗಳನ್ನೇ ತಿಂತಾ ಇದ್ದೀವಿ, ಅದು ಒಂದು ಕಾರಣನೂ ಕೂಡ ಹೌದು। ಒಂದು ವಿಡಿಯೋವನ್ನು ನೋಡಿದಾಗ ನಾವೆಲ್ಲ ಗುಂಪಲ್ಲೇ ಗೋವಿಂದ ಅನ್ನುವ ವಿಚಾರಗಳನ್ನೇ ನಾವು ಮನದಲ್ಲಿಟ್ಕೊಂಡು ಕೂತಿದ್ದೀವಿ। ಆ ಒಂದು ಚಿಕ್ಕ ಮಗು ಒಂದು ಮರದ ಬೊಡ್ಡೆಯನ್ನು ಹೇಗೆ ತಳ್ಳೋದಕ್ಕೆ ಮುಂದೆ ಬಂತೋ ಹಾಗೇನೆ ಪ್ರತಿಯೊಂದು ಕಾರ್ಯದಲ್ಲೂ ನಾವು ಮುಂಚೂಣಿಯಲ್ಲಿದ್ದಾಗ ಮಾತ್ರ ಈ ಥರ ದುಶ್ಚಟಗಳು, ಆಮೇಲೆ ಈ ಧೂಮಪಾನ, ಮದ್ಯಪಾನ
ಇನ್ನಿತರ ಹಲವಾರು ದುಶ್ಚಟಗಳಿಂದ ನಾವು ಅವರಲ್ಲಿರುವಂಥ ಮನಸ್ಥಿತಿಯನ್ನು ದೂರ ಮಾಡೋದಕ್ಕೆ ನಾವು ಕೂಡ ಮುಂಚೂಣಿಯಲ್ಲಿ ಆಗಬೇಕು ಅನ್ನೋ ಒಂದು ವಿಚಾರಗಳು ತುಂಬ ಅತ್ಯುತ್ತಮವಾಗಿರತಕ್ಕಂಥವು. ಇವುಗಳಿಗೂ ಕೂಡ ನಾನು ತುಂಬ ಅಭಿನಂದನೆಯನ್ನು ಸಲ್ಲಿಸ್ತೇನೆ.